ಸ್ವಲ್ಪ ಜಸ್ಟ್ ಬರುವಂತ ನಾವು ಮಾತಾಡಬೇಕು. ಓಕೆ, ಆಚೆ ಎಲ್ಲ ಮಕ್ಕಳ ಜೊತೆ ಹೋಗಿ ಆಟ ಆಡೋದು, ಎಲ್ಲ ಮಕ್ಕಳ ಜೊತೆ ಹೋಗಿ ಆಟ ಆಡೋದು, ಅವ್ರು ಹೇಗೆ ಮಾತಾಡ್ತಾರೋ ಅದು ರೆಸ್ಪಾಂಡ್ ಮಾಡೋದು. ಓಕೆ, According to their age level, they should have the surrounding behavior. Behavior is very important. ಎಲ್ಡರ್ಸ್ಗೆಲ್ಲ ರೆಸ್ಪೆಕ್ಟ್ ಹೇಗೆ ಕೊಡೋದು, ಎಲ್ಡರ್ಸ್ಗೆ ರೆಸ್ಪೆಕ್ಟ್ ಹೇಗೆ ಕೊಡೋದು, ಇದೆಲ್ಲ ನಾರ್ಮಲ್ ಜನ ಮಾಡೋದು. ನೀವೆಲ್ಲ ಮಾಡ್ತಾ ಇದ್ದೀರಿ ಇದನ್ನೆಲ್ಲ? ನೀವೆಲ್ಲ ಮಾಡ್ತಾ ಇದ್ದೀರಿ ಇದನ್ನೆಲ್ಲ? We are doing nothing now. Are you doing it? You feel you are doing it? Yeah, other person have a respect. We feel we are. ಏನು ಸಾಧನೆ ಮಾಡಿದ್ರಿ ಇದೆಲ್ಲ ಮಾಡಿ? ಕರೆಕ್ಟ್ ನೋ? ದಿಸ್ ಇಸ್ ವಾಟ್ ಇಸ್ ನಾರ್ಮಲ್. ನಾನು ಎಲ್ಲರ ಥರಾನು ಇದ್ರೆ ನನ್ನನ್ನು ನಾರ್ಮಲ್ ಅಂತ ಪರಿಗಣಿಸ್ತಾರೆ. ಕರೆಕ್ಟಾ? ಆದರೆ ನಮ್ಮ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ? ಒಂದು ಸಣ್ಣ ಹೊಸ ಐಡಿಯಾ ಹೇಳಿದ್ರೆ ನಮಗೆ ಅದನ್ನು ಯೋಚನೆ ಮಾಡೋ ಧೈರ್ಯನೂ ಇಲ್ಲ. ಒಂದು ಇಂಚ್ ಆ ಕಡೆ ಈ ಕಡೆ ಹೋಗೋದಕ್ಕೆ ನಾವು ರೆಡಿ ಇರೋದಿಲ್ಲ ನಾರ್ಮಲ್ನ. ಕರೆಕ್ಟಾ? ನಾವು ಹೂ ಇಸ್ ಅಬ್ನಾರ್ಮಲ್? We have come for the counseling now. Who is abnormal? The one who has the guts to say that, ಇಲ್ಲ ಹೀಗಲ್ಲ ಹಾಗೆ ಮಾಡ್ತೀನಿ ನಾನು ಅಂತ ಹೇಳಿ ನಿಮ್ಗೆ ಹೇಳ್ತೀನಿ. ಹಿಸ್ಟ್ರಿ ಇಸ್ ಬ್ಯೂಟಿಫುಲ್ ಟೀಚರ್. ದ ಪ್ರೆಸಿಡೆಂಟ್ ಆಫ್ ರಾಯಲ್ ಸೊಸೈಟಿ, ಆ ಟೈಮಲ್ಲಿ UK ವಾಸ್ ದ ಲೀಡಿಂಗ್ ದಿಸ್ ಥಿಂಗ್. ರಾಯಲ್ ಸೊಸೈಟಿ ಅಂತ ಹೇಳಿದ್ರೆ ಸೈನ್ಸ್ಗೆ ಅತ್ಯಂತ ಉನ್ನತ ಸಂಸ್ಥೆ. The so-called normal children also I have recommended for analysis. Okay, why? When I see a talent in the child, when I see a possibility in the child, does the school provide that opportunity to the child? ಅದಲ್ಲ, ಸಿಲೆಬಸ್ ಹೇಳ್ಕೊಡ್ತಾರೆ, ಮಕ್ಕಳಿಗೆ ಹೇಳ್ಕೊಡೋದಿಲ್ಲ, ಸಿಲೆಬಸ್ ಹೇಳ್ಕೊಡ್ತಾರೆ. ಕಂಪ್ಲೀಷನ್ ಆಫ್ ದ ಸಿಲೆಬಸ್ ಇಸ್ ಮೋರ್ ಇಂಪಾರ್ಟೆಂಟ್. ಕರೆಕ್ಟ್ ನೋ? ಸೊ ಇಂಥ ಸಿಸ್ಟಮ್ ನನ್ನ ಮಗುಗೆ ಬೇಕಾ? ಅಂಡ್ ಯು ಕಾಲ್ ದಿಸ್ ಇಸ್ ನಾರ್ಮಲ್? ನಾರ್ಮಲ್ ಇದ್ದಿದ್ದನ್ನೇ ಅಬ್ನಾರ್ಮಲ್ ಮಾಡ್ತಾ ಇದ್ದೀರ. ದಟ್ ಇಸ್ ಡೇಂಜರಸ್. ಯಾಕೆ? ಸರಿ ಇದ್ದಿದ್ದನ್ನು ಹಾಳು ಮಾಡೋದು ಕಷ್ಟ. ಐ ಮೀನ್ ಮಾಡಿದ ಮೇಲೆ ಕಷ್ಟ ಅದನ್ನು ರಿಪೇರಿ ಮಾಡೋದು. ಅದರ್ವೈಸ್ ವಾಟ್ ವಿ ಹ್ಯಾವ್ ಸೀನ್, ನಂಬರ್ 1, children are highly creative. Okay, irrespective of the label that we put them, they are highly creative, they are highly capable. ಯಾಕೆ? ಮಗು ನಾರ್ಮಲ್ ಮಾಡಬೇಕಲ್ವಾ? Okay, the mother who had come yesterday, ನಮ್ಮ abnormal terms ಅಲ್ಲಿ ಹೇಳಬೇಕು ಅಂತ ಹೇಳಿದ್ರೆ the child is hyperactive. ಒಂದು ಕ್ಷಣ ಸುಮ್ಮನೆ ಕೂರಲ್ಲ. ಏನ್ ಪ್ರಾಬ್ಲಮ್ ಇವಾಗ? ಕಂಪ್ಲೇಂಟ್ ಇದು ಬಂದೇ ಬರುತ್ತೆ. ಬಿಕಾಸ್ ದಿಸ್ ಚೈಲ್ಡ್ ಹ್ಯಾಸ್ ಸೋ ಮಚ್ ಆಫ್ ಎಕ್ಸ್ಟ್ರಾ ಎನರ್ಜಿ. ಒಂದು ಕರಾಟೆ ಕ್ಲಾಸ್, ಜಿಮ್ನಾಸ್ಟಿಕ್ಸ್, ಸ್ವಿಮ್ಮಿಂಗು, ಯಾವುದಾದ್ರೂ ಆಪ್ಷನ್ ಯಾವ್ದು ಬೇಕು ನೀವು ಚೂಸ್ ಮಾಡಿ. ಬಟ್ ರಿಗರಸ್ ಆಕ್ಟಿವಿಟಿ, ಒಂದು ಡಾನ್ಸ್. ನಾನು ಹೇಳ್ತೀನಿ ಕಳಿಸಿ ಅವನು ಫುಟ್ಬಾಲ್ಗೋ ಹಾಕಿಗೋ ಕೋಚಿಂಗ್ ಹಾಕಿರ್ತೀನಿ. So, as parents, it is our responsibility to observe our child. ನೀವು ಕೆಳಗಡೆ ನೋಡಿರ್ತೀರ, KYC ಅಂತ ಒಂದು ಬೋರ್ಡ್ ನೋಡಿದ್ರು. Know your child. It's not know your customer. It's about knowing your child. Okay? And who should know about the child? Parents. See, for me, I don't differentiate between mother and father. ಟೆಸ್ಟ್ ಬಂದಾಗ ಬರೀತಾಳೆ, ತುಂಬಾ ಬರೀತಾಳೆ, ಎಷ್ಟು ಕೊಟ್ಟರು ಬರೀತಾಳೆ. ಬಟ್ ಬರ್ದಿಂದ ಮತ್ತೆ ಅದನ್ನ ರಿಹ್ಯಾನ್ಸ್ ಮಾಡಿ ಬರೆಯಲ್ಲ. Have you put her through any assessment? What was the assessment? ಅವಳ ಏಜ್ ಇಂತ ಅವಳು 3 years ಬ್ಯಾಕ್ ಇದ್ದಾಳೆ. In ಅವಳಿಗೆ what? ಮೈಲ್ಡ್ ಡೈರಿ ಇದೆ, ಮೈಲ್ಡ್ ಓಕೆ. ಸೊ ಯಾಕೆ ನಾವು ಅಸೆಸ್ಮೆಂಟ್ ಅಂತ ಕೇಳ್ತೀವಿ ಅಂತ ಹೇಳಿದ್ರೆ, ವೆನ್ ಯು ನೋ ದಿಸ್, ದ ಸಿಸ್ಟಮ್ ಆಲ್ಸೋ ಹ್ಯಾಸ್ ಸರ್ಟನ್ ಪ್ರೊವಿಷನ್ಸ್ ಟು ಹೆಲ್ಪ್ ಸಚ್. ಅಂಡರ್ಸ್ಟುಡ್ ನೋ? ನಮ್ಗೆ ಲೇಬಲ್ ಮಾಡೋದು ಇಂಟ್ರೆಸ್ಟ್. ವಿ ಆರ್ ಇಂಟ್ರೆಸ್ಟೆಡ್ ಇನ್ ಹೆಲ್ಪಿಂಗ್ ದ ಚೈಲ್ಡ್.
ಓಕೆ, ನಾರ್ಮಲಿ ಇಂಥ ಮಕ್ಕಳು EQ ತುಂಬ ಚೆನ್ನಾಗಿರುತ್ತೆ. ಶಿ ಶುಡ್ ಬಿ ವೆರಿ ಗುಡ್ ವಿತ್ ರಿಲೇಶನ್ಶಿಪ್ಸ್ ಪ್ರೊವೈಡೆಡ್ ವಿ ಮೋಟಿವೇಟ್. ಅವರಿಗೆ ಬೇರೆಯವ್ರ ಬಗ್ಗೆ ಇದು ಮಾಡ್ತಾರೋ ನಾವೇ ಅವ್ರ ಕಾನ್ಫಿಡೆನ್ಸನ್ನು ಕಳೆದಾಕ್ಬೇಕು. No, they need to maintain that confidence, they will do well in life. Okay, that is where I said, ನಾವೇನು ಟರ್ಮ್ಸ್ ಯೂಸ್ ಮಾಡ್ತೀವಲ್ಲ, ಡಿಸಬಿಲಿಟಿ, ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್, ದೇ ಆರ್ ಡನ್ ಓನ್ಲಿ ಫಾರ್ ಲೀಗಲ್ ರೀಸನ್, ಬಿಕಾಸ್ ದ ಎಕ್ಸೆಂಪ್ಷನ್ಸ್ ಆರ್ ದಿ ಫೆಸಿಲಿಟೀಸ್ ಆರ್ ಪ್ರೊವೈಡೆಡ್ ಅಂಡರ್ ದಿ ಡಿಸಬಿಲಿಟೀಸ್ ಆಕ್ಟ್. ಸಿ, ಗೌರ್ಮೆಂಟ್ ವರ್ಕ್ಸ್ ಇನ್ ಎ ಪರ್ಟಿಕ್ಯುಲರ್ ಮ್ಯಾನರ್. ಓಕೆ, ಯಾಕಂದ್ರೆ ಮಿಸ್ಯೂಸ್ ಆಗಬಾರ್ದು ಇರುತ್ತೆ, ಅವ್ರದ್ದೊಂದು ಉದ್ದೇಶ ಇರುತ್ತೆ, ಬಿಕಾಸ್ ದೇ ಹ್ಯಾವ್ ಟು ಕೋಡಿಫೈ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಸೊ ಆ ಪ್ರಕಾರ ಇಂಥ ಟರ್ಮ್ಸ್ ಅವ್ರು ಯೂಸ್ ಮಾಡಲೇಬೇಕು. ಓಕೆ, ನಾವು ಯಾವಾಗ ಇದನ್ನು ಅರ್ಥ ಮಾಡ್ಕೋತೀವಿ, ಮಗು ಕಾನ್ಫಿಡೆನ್ಸ್ ಯಾವತ್ತೂ ಬಿಡೋದು. ಓಕೆ, ಅಂಡ್ ಆಸ್ ಲಾಂಗ್ ಎಸ್ ದೇ ಆರ್ ಏಬಲ್ ಟು ಮೇಂಟೈನ್ ದರ್ ಕಾನ್ಫಿಡೆನ್ಸ್ ಲೆವೆಲ್ಸ್, ದೇ ವಿಲ್ ಲೀಡ್ ಟು ದ ಹ್ಯಾಪಿ ಲೈಫ್. ಅಲ್ಟಿಮೇಟ್ಲಿ ನಮ್ಗೆ ಅದೇ ಬೇಕು ತಾನೆ. ಕರೆಕ್ಟ್? ನೋ, ದಿಸ್ ಇಸ್ ವಾಟ್ ಯು ಲುಕ್ ಫಾರ್. ಹೌದಾ? ನನ್ನ ಮಗು ಚೆನ್ನಾಗಿ ಜೀವನ ಮಾಡಬೇಕು, ನನ್ನ ಮಗು ಖುಷಿಯಾಗಿರಬೇಕು. ಇದನ್ನು ನಾವೆಲ್ಲ ಮಕ್ಕಳಿಗೂ ಪ್ರೊವೈಡ್ ಮಾಡುವಂಥ ಫೆಸಿಲಿಟಿ. Okay? And then comes, of course, the role of the parents. Yes, sometimes, for example, Down syndrome ಅಂತ ಹೇಳ್ತಾರೆ, ಕೇಳಿದ್ದೀರಾ? ಕರೆಕ್ಟಾ? ಇವೆಲ್ಲ they are disorders. It happens for a specific reason because of the genetic factor. Okay, there can be physical issues which lead to certain conditions. ಅಂತ ಟೈಮಲ್ಲಿ ಪೇರೆಂಟ್ಸು, ಈವನ್ ಅಫ್ಕೋರ್ಸ್ ನಾವೇನು ಲರ್ನಿಂಗ್ ಡಿಸಬಿಲಿಟಿ ಅಂತ ಹೇಳ್ತೀವಿ, ಅಲ್ಲೂ ಕೂಡ ಪೇರೆಂಟ್ಸು ಕೆಲವೊಂದನ್ನು ಕಲ್ತ್ಕೊಂಡು, ಇಟ್ ಬಿಕಮ್ಸ್ ಈಸಿಯರ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್. ಇಟ್ ಆಲ್ಸೋ ಬಿಕಮ್ಸ್ ಈಸಿಯರ್ ಟು ಹ್ಯಾಂಡಲ್ ದ ಚೈಲ್ಡ್. In fact, after much effort, from this year we have launched a program, a 1-year diploma program by correspondence, of course, for teachers and parents. See, I have been in this field for the 15 years. 15 ವರ್ಷದಿಂದ ತಲೆ ಚಚ್ಕೋತಾ ಇದ್ದೀನಿ. Pardon? Who can get into this kind of diploma? Any graduate. Basic qualification is graduation. ಯಾವುದೇ graduate ಆದರೂ ಆಗುತ್ತೆ. Okay. When I started off, ಸ್ವಲ್ಪ ಜೋಶ್ ಇತ್ತು. ಏನೋ ಮಕ್ಕಳಿಗೆ ಅನ್ಯಾಯ ಆಗ್ತದೆ, ಮಕ್ಕಳಿಗೆ ಆಗಬಾರ್ದು, ಮಕ್ಕಳಿಗೆ ಹೀಗಾಗಬಾರ್ದು, ಸ್ಕೂಲ್ ಅವ್ರು ಸಪೋರ್ಟ್ ಮಾಡಬೇಕು. ಸೊ ಇದೆಲ್ಲ ಜೋಶ್ ಮೇಲೆ ನಾವು ಸ್ಕೂಲ್ಗಳಿಗೆ ಹೋಗೆಲ್ಲ ತಲೆ ಚಚ್ಕೋತಾ ಇದ್ವಿ, ಬೈಕೋತಾ ಇದ್ವಿ, ಗಲಾಟೆ ಮಾಡಿದ್ದೀವಿ. ಅವನಿಗೆ ಟೆಸ್ಟ್ ಅಸೆಸ್ಮೆಂಟ್ ಮಾಡಿಸಿದ್ದೀವಿ, ಲರ್ನಿಂಗ್ ಡಿಸಬಿಲಿಟಿ ಅಂತೇಳಿ ಸರ್ಟಿಫಿಕೇಟ್ ಕೊಡಿಸಿದ್ದೀವಿ, ಎಲ್ಲ ಮಾಡಿದ್ರು ಡಿಟೈನ್ ಮಾಡಿ. ಓಕೆ, ಪೇರೆಂಟ್ಸ್ ಆರ್ ನಾಟ್ ದಟ್ ವೆಲ್ ಎಜುಕೇಟೆಡ್. ಪಾಪ 7ನೇ ಕ್ಲಾಸ್ ಆದರೂ 10ನೇ ಕ್ಲಾಸ್ ಮೊದಲು ಅರ್ಥ ಆಗೋದಿಲ್ಲ. ಓಕೆ, ಐ ವೆಂಟ್ ಅಂಡ್ ಸ್ಪೋಕ್ ಟು ದ ಸ್ಟ್ರೈಟ್ and he was not ready to listen. It only shows to me that how ignorant you are. If you have been running the school, this should be at the tip of your fingers. Learning disability, ಏನು ವಿಚಾರ ಇರುತ್ತೆ, ಏನಿದೆ, ಪ್ರೊವಿಷನ್ಸ್ ಏನಿದೆ, ಬಿಕಾಸ್ ಯು ಆರ್ ಗೋಯಿಂಗ್ ಅಗೇನ್ಸ್ಟ್ ದ ಲಾ. ಅವೆಲ್ಲ ನಮ್ಗೆ ಗೊತ್ತಿಲ್ಲ ರೀ, ನಾವು ಪಾಸ್ ಮಾಡೋಕ್ಕಾಗಲ್ಲ. ಓಕೆ, ಇನ್ ದ್ಯಾಟ್ ಕೇಸ್ ಐ ಆಮ್ ರೆಡಿ ಫಾರ್ ಎ ಕನ್ಫ್ರಂಟೇಷನ್, ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಲೀಗಲ್. ಆರ್ ಯು ರೆಡಿ ಫಾರ್ ಇಟ್? ಅಲ್ಲಲ್ಲ, ನಮ್ಮ ಪ್ರಿನ್ಸಿಪಲ್ ಗೊತ್ತು. For me, you are representing the school, and if you say that you cannot do anything, I will do something, and then don't blame me. I had all the records, of course. ನಾನು ತೋರಿಸ್ದೆ ಅವರಿಗೆ ಯಾವ ಪ್ರೊವಿಷನ್, ಯಾವ ಆ್ಯಕ್ಟು ಏನೇನು ಇದಿದೆ ಅಂತ. ದಟ್ ಈಸ್ ವೆನ್ ಹಿ ವಾಸ್ ಅ ಲಿಟಲ್ ಶೇಕ್. ಓಕೆ, ಆಯಿತು, ನಾನು ಪ್ರಿನ್ಸಿಪಲ್ ಹತ್ರ ಮಾತಾಡ್ತೀನಿ, ಏನು ಅಂತ ನೋಡ್ತೀನಿ ಅಂತ ಹೇಳಿದ್ರು. ದೆನ್ ಐ ಫಾಲೋಡ್ ಅಪ್ ವಿತ್ ದ ಪೇರೆಂಟ್ಸ್. ಫ್ರಮ್ ದ ವೆರಿ ನೆಕ್ಸ್ಟ್ ಡೇ ದ ಚೈಲ್ಡ್ ವಾಸ್ ಮೇಡ್ ಟು 6th. Parents are aware. See, when you go through these courses, it helps you to understand what is the situation, what are the different provisions that are available. Okay. And I have a little selfish motive in this, let me tell you. Please understand, not only your child, you can help. Let me give you some figures over here, facts and figures. In India, the prevalence of learning disabilities, according to just a couple of studies, tumba deep study.